ನಿಮಗೋಸ್ಕರ ಬೆಂಗಳೂರಿಂದ BSF ಕ್ಯಾಂಪಿಂದ ಏನೊಂದು ಫಿಸಿಕಲ್ ಟೆಸ್ಟ್ ನಡೀತಾ ಇದೆ ಟ್ರೇಡ್ಸ್ಮೆನ್ದು. ಅಲ್ಲಿಂದ ನಿಮಗೋಸ್ಕರ ಲೈವ್ ಅಪ್ಡೇಟ್ಗಳನ್ನ ತಂದಿದ್ದೀನಿ. ಹೇಗೆ ನಡೀತಾ ಇದೆ, ಡಾಕ್ಯುಮೆಂಟ್ ಏನನ್ನ ಚೆಕ್ ಮಾಡ್ತಾ ಇದ್ದಾರೆ ಒಳಗಡೆ ಬಿಡೋದಕ್ಕೆ, ಮತ್ತೆ ಒಂದು ಬ್ಯಾಚಲ್ಲಿ ಎಷ್ಟು ಜನನ ಬಿಡ್ತಾ ಇದ್ದಾರೆ, ಮತ್ತೆ ಎಷ್ಟು ಜನ ಪಾಸ್ ಆಗ್ತಾ ಇದ್ದಾರೆ, ಎಷ್ಟು ಜನ ಫೇಲ್ ಆಗ್ತಾ ಇದ್ದಾರೆ ಅಂತೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ, ಇದೇ ಗ್ರೌಂಡು. ಈ ಗ್ರೌಂಡಲ್ಲಿ ನಿಮಗೆ ಒಂದು ಬ್ಯಾಚ್ನಲ್ಲಿ 100 ಕ್ಯಾಂಡಿಡೇಟ್ಗಳನ್ನ ರನ್ನಿಂಗ್ ಬಿಡ್ತಾ ಇದ್ದಾರೆ. ಇದೇ ಗ್ರೌಂಡು. ಏನಿಲ್ಲ, ನೀವು ಆರಾಮಾಗಿ ರನ್ನಿಂಗ್ ನ ಮಾಡಬಹುದು. ಈಗ ಕಂಪ್ಲೀಟ್ ಆಗಿ ಡೀಟೇಲ್ ಹೇಳ್ತೀನಿ. ಜೈ ಹಿಂದ್. ಹೇಗಿದ್ದೀರಾ ಎಲ್ಲರೂ? ಕೆಲವ್ರದ್ದು ಫಿಸಿಕಲ್ ಎಲ್ಲ ಮುಗ್ದಿದೆ, ಕೆಲವ್ರದ್ದು ಇನ್ನೂ ಡೇಟ್ಗಳಿದೆ. ಕೆಲವು ಕ್ಯಾಂಡಿಡೇಟ್ಗಳದ್ದು ಬೆಂಗಳೂರಲ್ಲಿ ಫಿಸಿಕಲ್ ಬಿದ್ದಿದೆ, ಕೆಲವ್ರದ್ದು ಕೊಯಮತ್ತೂರಲ್ಲಿದೆ. BSF ಟ್ರೇಡ್ಸ್ಮನ್ ಫಿಸಿಕಲ್ ಬಗ್ಗೆ ವಿಡಿಯೋ ಮಾಡಿ ಮತ್ತೆ ಇನ್ಫಾರ್ಮೇಶನ್ ಕೊಡಿ. ಹೇಗೆ ನಡೀತಾ ಇದೆ, ಮತ್ತೆ ಗ್ರೌಂಡ್ ಅಲ್ಲಿ ನಡೀತಾ ಇದೆಯಾ ಅಥವಾ ರೋಡ್ ಅಲ್ಲಿ ನಡೀತಾ ಇದೆಯಾ, ರನ್ನಿಂಗ್ ಟಿಪ್ಸ್ ನ ಹೇಳ್ಕೊಡಿ. ಎಷ್ಟು ಗಂಟೆಗೆ ರಿಪೋರ್ಟಿಂಗ್ ಮಾಡಬೇಕು, ಮತ್ತೆ ಡಾಕ್ಯುಮೆಂಟ್ಸ್ ಏನೇನೆಲ್ಲ ತಗೊಂಡೋಗ್ಬೇಕು, ಜೊತೆಯಲ್ಲೇ ಫಿಸಿಕಲ್ ಜೊತೆಗೆ ಟ್ರೇಡ್ಸ್ಮನ್ ಟೆಸ್ಟ್ ಕೂಡ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ಡೀಟೇಲ್ ಆಗಿ ನಮಗೆ ವಿಡಿಯೋ ಮಾಡಿ ತಿಳಿಸಿ ಅಂತ ತುಂಬಾ ಕಮೆಂಟ್ಗಳು ಬರ್ತಾ ಇತ್ತು ಯೂಟ್ಯೂಬ್ ಅಲ್ಲಿ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ BSF ನ ಟ್ರೇಡ್ಸ್ಮನ್ ಟೆಸ್ಟ್ ನ ಫಿಸಿಕಲ್ ಬಗ್ಗೆ A to Z ಆಗಿ ಕಂಪ್ಲೀಟ್ ಆಗಿ ಡೀಟೇಲ್ ನ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ಸ್ಕಿಪ್ ಮಾಡೋದು ಅಥವಾ ಫಾರ್ವರ್ಡ್ ಮಾಡ್ಕೊಂಡು ಮುಂದೆ ನೋಡ್ಕೊಂಡು ಹೋದ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ನಾನು ಯಾವುದೇ ಇಲ್ಲಿ ಫೋಟೋ ವಿಡಿಯೋಗಳನ್ನ ಹಾಕೋದಿಲ್ಲ, ಓನ್ಲಿ ನಾನು ಡೀಟೇಲ್ನ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನೀವು ಸ್ಕಿಪ್ ಮಾಡದೆ ನಿಧಾನವಾಗಿ ನೋಡ್ಕೊಂಡೋಗಿ. ರೀಲ್ಸ್ನೆಲ್ಲ ನೋಡೋದಕ್ಕೆ ತುಂಬಾ ಟೈಮ್ನ ಸ್ಪೆಂಡ್ ಮಾಡ್ತೀರಾ. ನಾವು ಇಲ್ಲಿ ಕಷ್ಟಪಟ್ಟು ನಿಮ್ಗೋಸ್ಕರ ಒಂದು ವಿಡಿಯೋನ ರೆಡಿ ಮಾಡಿ ಎಡಿಟ್ ಮಾಡಿ ನಿಮ್ಗೆ ಅದನ್ನ ಅಪ್ಲೋಡ್ ಮಾಡೋದಕ್ಕೆ 3 to 4 ಅವರ್ಸ್ ನಾವು ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ 15 ನಿಮಿಷದ ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ನೀವು ಆ 15 ನಿಮಿಷನ ಇಲ್ಲಿ ಸ್ಪೆಂಡ್ ಮಾಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ಯೂಸ್ ಆಗುತ್ತೆ. ಇವಾಗ ಜಾಸ್ತಿ ಲೆಕ್ಚರ್ ಕೊಡೋದಿಲ್ಲ, ಡೀಟೇಲ್ನ ಕೊಡ್ತೀನಿ. ಯಾರ್ಯಾರು ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಏನೇ ಅಪ್ಡೇಟ್ಗಳನ್ನ ಕೊಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅಲ್ಲಿ ಇಲ್ಲಿ ಹುಡ್ಕೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ವಿಡಿಯೋದಲ್ಲಿ ಲೆಕ್ಚರಿಂಗ್ ತುಂಬಾ ಕಡಿಮೆ ಇರುತ್ತೆ, ನಿಮ್ಗೆಲ್ಲ ಇದುವರೆಗೂ ರಿಯಲೈಸ್ ಆಗಿರ್ಬೋದು. ಸುಮಾರು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ, ಪ್ರತಿಯೊಂದು ವಿಡಿಯೋಗಳನ್ನ ಮಾಡಿದ್ದೀನಿ. ನಿಮ್ಗೆ ರಿಯಲೈಸ್ ಆಗಿದೆ ಅನ್ಕೋತೀನಿ. ನಾನು ಲೆಕ್ಚರ್ ತುಂಬಾ ಕಡಿಮೆ ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ನಿಮ್ಗೆ ಸೀದಾ ಟಾಪಿಕ್ ಅಲ್ಲಿ ಇರ್ತೀನಿ. ಆ ಟಾಪಿಕ್ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ ನ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಹಾಗಾಗಿ ನನಗೆ ಲೆಕ್ಚರ್ ಕೊಡೋದಕ್ಕೂ ಕೂಡ ಟೈಮ್ ಇರೋದಿಲ್ಲ. ಆದಷ್ಟು ಶಾರ್ಟ್ ವಿಡಿಯೋನೇ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದು ಡೀಟೇಲ್ ಕೊಡ್ತಾ ಕೊಡ್ತಾ ಅದು ಸ್ವಲ್ಪ ಲಾಂಗ್ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಾವು ಜೆನ್ಯೂನ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ವಿಡಿಯೋ ಲೆಂತ್ ಆಗೇ ಆಗುತ್ತೆ. ಶಾರ್ಟ್ ಕಟ್ ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಫುಲ್ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಟೈಮ್ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಹಾಗಾಗಿ ವಿಡಿಯೋನ ಫುಲ್ ನೋಡಿ. ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಿ, ಫಿಸಿಕಲ್ಗೆ ಹೋಗಿರುವಂತ ಕ್ಯಾಂಡಿಡೇಟ್ ಒಂದು ವಿಡಿಯೋನ ಮಾಡಿ ಕಳಿಸಿದ್ದಾರೆ ನನಗೆ. ವಿಡಿಯೋನ ನೀವು ನೋಡಿದ್ರಿ. ಅದು ಬೆಂಗಳೂರಿನ BSF ಕ್ಯಾಂಪ್ನ ಯಲಹಂಕ ಗ್ರೌಂಡ್. ಅದು ಬೆಂಗಳೂರಲ್ಲಿ 400 ಮೀಟರ್ ಟ್ರ್ಯಾಕ್ ಇದೆ. ಆ ಟ್ರ್ಯಾಕ್ ನಲ್ಲಿ ರನ್ನಿಂಗ್ ನ ಮಾಡಿಸ್ತಾ ಇದ್ದಾರೆ. ಒಂದು ಬ್ಯಾಚ್ ಅಲ್ಲಿ 100 ಜನ ಬಿಡ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಗೇಟ್ ಇಂದ ಒಳಗಡೆ ಬಿಡ್ಬೇಕಾದ್ರೆ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳು 4-5 ಫೋಟೋಗಳನ್ನ ತಗೊಂಡೋಗಿ, ಮತ್ತೆ ಅಡ್ಮಿಟ್ ಕಾರ್ಡು, ಅದಾದ್ಮೇಲೆ ನಿಮ್ಗೆ 10th ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿರಿ. ಅಲ್ಲಿ ಕೇಳ್ತಾ ಇಲ್ಲ 10th ಮಾರ್ಕ್ಸ್ ಕಾರ್ಡ್ ನ, ಆದ್ರೂ ನೀವು ಜೊತೆಲಿ ತಗೊಂಡೋದ್ರೆ ಒಳ್ಳೇದು. ಮತ್ತೆ ಯಾರ್ಯಾರು SC ST ಮತ್ತೆ ಮರಾಠ ಕ್ಯಾಂಡಿಡೇಟ್ಸ್ ಇದ್ದೀರಾ ಅವರು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ತಗೊಂಡೋಗ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಹೈಟ್ ಅಲ್ಲಿ ರಿಲ್ಯಾಕ್ಸೇಷನ್ ಇದೆ. ಒಂದು ಹೈಟ್ ರಿಲ್ಯಾಕ್ಸೇಷನ್ ನಿಮ್ಗೆ ಇರೋದ್ರಿಂದ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಕೇಳ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರು ಕ್ಯಾಟಗರಿ ಅವರಿದ್ದೀರಾ ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಮರೀದೆ ತಗೊಂಡೋಗಿ. ಮತ್ತೆ ತಮಿಳ್ನಾಡು ಕೂಡ ನನಗೆ ಅಪ್ಡೇಟ್ಗಳು ಸಿಕ್ಕಿದೆ. ತಮಿಳ್ನಾಡಲ್ಲಿ ರೋಡ್ ರನ್ನಿಂಗ್ ನ ಮಾಡಿಸ್ತಾ ಇದ್ದಾರೆ. ಅಲ್ಲೂ ಕೂಡ ತಮಿಳ್ನಾಡಲ್ಲಿ 150 ಜನನ ಒಂದೊಂದು ಬ್ಯಾಚ್ ಅಲ್ಲಿ ಬಿಡ್ತಾ ಇದ್ದಾರೆ. 150 ಜನದಲ್ಲಿ 110 ಜನ 120 ಜನ ಈ ರೀತಿ ಪಾಸ್ ಆಗ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ನನಗೆ. ಮತ್ತೆ ತಮಿಳ್ನಾಡಲ್ಲೂ ಕೂಡ ಸೇಮ್, ಒಳಗಡೆ ಬಿಡ್ಬೇಕಾದ್ರೆ ನಿಮ್ಗೆ ಫೋಟೋಸು ಮತ್ತೆ ಫೋಟೋಸು, ಆಧಾರ್ ಕಾರ್ಡು, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಯಾರ್ಯಾರಿಗೆ ಹೈಟ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗ್ತಾ ಇದೆ ಅವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ತಗೊಂಡೋಗ್ಬೇಕಾಗುತ್ತೆ. ಬಾಕಿ ಬೇರೆ ಏನು ಡಾಕ್ಯುಮೆಂಟ್ಸ್ ನ ಅವಶ್ಯಕತೆ ಇಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು BSF ನ ಒಂದು ಲೆಟರ್ ಕಾಣ್ತಾ ಇದೆ ಇಲ್ಲಿ. ಇದು ಯಾವ ಲೆಟರ್ ಅಂತ ಅನ್ಕೊಂಡ್ರಾ? ನೀವು ಫಿಸಿಕಲ್ನಲ್ಲಿ PET PST ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಕ್ವಾಲಿಫೈ ಆಗಿದ್ದೀರಾ ಅಂದ್ಬಿಟ್ಟು ಒಂದು ಲೆಟರ್ನ ಕೊಡ್ತಾರೆ. ಇದರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಚೆಸ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ, ಅದನ್ನು ನಾನು ಹೈಡ್ ಮಾಡಿದ್ದೀನಿ. ಮತ್ತು ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಇದೆ ಇಲ್ಲಿ. ಅದಾದಮೇಲೆ ನೋಡಿ BSFದು ಲೋಗೋ ಇದೆ. ಅದಾದಮೇಲೆ ಇಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇದೆ. ಇಲ್ಲಿ ಪೋಸ್ಟ್ ನೇಮ್ ಇದೆ ನೋಡಿ, ಇದನ್ನು ಕೂಡ ನಾನು ಹೈಡ್ ಮಾಡಿದ್ದೀನಿ. ಮತ್ತು ಇಲ್ಲಿ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ ಟ್ರೇಡ್ಸ್ಮೆನ್ ಫಾರ್ ದ ಇಯರ್ 24-25 ಅಂತ ಇದೆ. ಅದಾದಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ PET ಫಿಸಿಕಲ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಟೆಸ್ಟ್ PST ಅಂತ ಇದೆ, PET PST ಇದು. ಮತ್ತು ಇದರಲ್ಲಿ ರೋಲ್ ನಂಬರ್ ಕೊಟ್ಟಿದ್ದಾರೆ ಮೊದಲನೇದಾಗಿ, ಅದನ್ನು ಹೈಡ್ ಮಾಡಿದ್ದೀನಿ.
ಮತ್ತು ನೇಮ್ ಆಫ್ ದ ಕ್ಯಾಂಡಿಡೇಟು ಸೆಕ್ಸ್ ಮೇಲ್ ಅಂತ ಇದೆ ಇಲ್ಲಿ. ಮತ್ತು ಸೆಂಟರ್ ನೋಡಿ 136 BSF ಕಿಟ್ಟಂಪಾಳ್ಯಂ ಅಂತ 136ನೇ ಬಟಾಲಿಯನ್ನು ಕಿಟ್ಟಂಪಾಳ್ಯಮಲ್ಲಿರೋದು ಕೊಯಮತ್ತೂರಲ್ಲಿ. ಡೇಟ್ ನೋಡಿ, ಇದು ನಿನ್ನೆ ಡೇಟು 30/12/2025. ಇದಾದಮೇಲೆ ಸಮ್ಮರಿ ಆಫ್ PET PST ಅಂತ ಇದೆ. ಇದರಲ್ಲಿ ಆಬ್ಸೆಂಟು, ಪ್ರೆಸೆಂಟು ಮತ್ತು ಕ್ವಾಲಿಫೈಡ, ನಾಟ್ ಕ್ವಾಲಿಫೈಡ್ ಅಂದ್ಬಿಟ್ಟು ಒಂದು ಆಪ್ಷನ್ ಇದೆ. ಅದರಲ್ಲಿ ಅವರು ಪ್ರೆಸೆಂಟ್ ಅಂತ ಬರೆದಿದ್ದಾರೆ ಮತ್ತು ಕ್ವಾಲಿಫೈಡ್ ಅಂತ ಬರೆದಿದ್ದಾರೆ. ಇಲ್ಲೂ ಕೂಡ ಇಲ್ಲಿ ಟಿಕ್ ಮಾರ್ಕ್ನ ಹಾಕಿದ್ದಾರೆ ನೋಡಿ. ಈ ಕ್ಯಾಂಡಿಡೇಟು PETನ ಮತ್ತು PSTನ ಕ್ವಾಲಿಫೈ ಮಾಡಿದ್ದಾರೆ. ಇವರು 22.36 ನಿಮಿಷಕ್ಕೆ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಮತ್ತು ಇಲ್ಲಿ ಲಾಸ್ಟಲ್ಲಿ ಒಂದು ಸೈನ್ ಕೂಡ ಹಾಕಿದ್ದಾರೆ ಇಲ್ಲಿ, ಪ್ರಿಸೈಡಿಂಗ್ ಆಫೀಸರ್ ಕೊಯಮತ್ತೂರು ಸೆಂಟರ್ PET PST ಬೋರ್ಡ್ ಅಂತ ಇವ್ರದ್ದು ಸೀಲು ಮತ್ತು ಇಲ್ಲಿ ಸೈನ್ ಕೂಡ ಹಾಕಿದ್ದಾರೆ 31/2/25 ನಿನ್ನೆ ಡೇಟಲ್ಲಿ. ಈ ರೀತಿ ನಿಮಗೂ ಕೂಡ PET PSTನ ಕ್ವಾಲಿಫೈ ಮಾಡಿದ್ರೆ ಈ ರೀತಿ ಒಂದು ಲೆಟರ್ನ ಕೊಡ್ತಾರೆ. ಇದನ್ನು ನೀವು ಜೋಪಾನವಾಗಿ ಇಟ್ಕೋಬೇಕಾಗುತ್ತೆ. ಮತ್ತು ಇವಾಗ ರನ್ನಿಂಗ್ ಬಗ್ಗೆ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ. ಮತ್ತು ಫಿಸಿಕಲ್ಗೆ ಹೋಗೋಕೆ ಮುಂಚೆ ನೀವು ಯಾವ ರೀತಿ ರೆಡಿ ಆಗಬೇಕು, ಮತ್ತು ಏನೇನು ತೊಗೊಂಡು ಹೋಗಬೇಕು, ಮತ್ತು ಜರ್ನಿಯಲ್ಲಿ ಯಾವ ರೀತಿ ಒಂದು ಬಾಡಿ ಡಿಹೈಡ್ರೇಟ್ ಆಗದೇ ಇರೋ ಥರ ನೋಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ ಇದು ನಿಮಗೆ. ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು, ಆದರೆ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ ಫಿಸಿಕಲಲ್ಲಿ. ಆದರೆ ಯಾರು ಇದನ್ನು ಹೇಳೋದಿಲ್ಲ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿ. ಏನಂತಂದರೆ, ಈಗ ರನ್ನಿಂಗ್ ಬಗ್ಗೆ ಹೇಳೋದಾದರೆ, ರನ್ನಿಂಗ್ ಮಾಡುವಾಗ ನೀವು ಸ್ಟಾರ್ಟಿಂಗು 5 ಕಿಲೋಮೀಟರ್ನ ಬಿಡ್ತಾರೆ ಅಂದ್ಕೊಳ್ಳಿ. ಬೆಂಗಳೂರಲ್ಲಿ ಗ್ರೌಂಡ್ ಇರುತ್ತೆ. ಮೊದಲು ಬೆಂಗಳೂರು ಬಗ್ಗೆ ಮಾತಾಡೋಣ. ನಿಮಗೆ ಟ್ರ್ಯಾಕಲ್ಲಿ 400 ಮೀಟರ್ 400 ಮೀಟರ್ ಟ್ರ್ಯಾಕಲ್ಲಿ ನಿಮಗೆ ರನ್ನಿಂಗ್ನ ಬಿಡ್ತಾರೆ. 400 ಮೀಟರ್ ಅಂದರೆ ನಿಮಗೆ 12.5 ರೌಂಡ್ನ ಓಡಬೇಕಾಗುತ್ತೆ. 12.5 ರೌಂಡ್ ಓಡಿದ್ರೆ ನಿಮಗೆ 5 ಕಿಲೋಮೀಟರ್ ಕಂಪ್ಲೀಟ್ ಆಗುತ್ತೆ. ಪ್ರತಿ ರೌಂಡಲ್ಲಿ ಅವರು ನಿಮಗೆ ರೌಂಡ್ನ ಕೌಂಟ್ ಮಾಡಿಸ್ತಾ ಇರ್ತಾರೆ. ಆದರೂ ನಿಮ್ಮ ಮೈಂಡಲ್ಲಿ ಒಂದು ಅದು ಕೌಂಟ್ ಇರಬೇಕು. 1 ರೌಂಡ್ ಆಯಿತು, 2 ಆಯಿತು, ಇನ್ನೆಷ್ಟು ಬಾಕಿ ಇದೆ ಅಂತ ಆ ಲೆಕ್ಕಾಚಾರನ ಮಾಡಿಕೊಂಡು ನೀವು ಸ್ಪೀಡ್ ಒಂದು ಮೇಂಟೈನ್ ಮಾಡ್ಕೊಂಡು ಓಡಬೇಕಾಗುತ್ತೆ. ಮತ್ತು ಒಂದು ರೌಂಡ್ನ ನೀವು 2 ನಿಮಿಷ ಮೇಲೆ ಪಟ್ಟು ಓಡಿದ್ರೆ ನಿಮಗೆ ಟೈಮ್ ಓವರ್ ಆಗಿಬಿಡುತ್ತೆ. 24 ನಿಮಿಷದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಒಂದು ರೌಂಡ್ನ ನೀವು 1 ನಿಮಿಷ 55 ಸೆಕೆಂಡ್ ಅಂದರೆ 85 ಸೆಕೆಂಡ್ 86 ಸೆಕೆಂಡ್ 2 ನಿಮಿಷದ ಒಳಗಡೆನೇ ಇರಬೇಕು ಒಂದು ರೌಂಡು. 1 ನಿಮಿಷ 55 ಸೆಕೆಂಡ್ ಓಡಿದ್ರು ನೀವು ಆರಾಮಾಗಿ 24 ನಿಮಿಷನ ಕಂಪ್ಲೀಟ್ ಮಾಡ್ಬೋದು. ಯಾರು ಪ್ರಾಕ್ಟೀಸ್ ಮಾಡದೆ ಹೋಗಿರಲ್ಲ, ಏನು ಕಷ್ಟ ಆಗಲ್ಲ. ಮೊದಲನೇದಾಗಿ ಏನಂದ್ರೆ ವಿಲ್ ಪವರ್ ಇರಬೇಕು, ಡೇರಿಂಗ್ ಇರಬೇಕು, ಎದುರ್ಕೋಬಾರ್ದು. ನಾವು ಎದುರ್ಕೊಂಡ್ರೆ ಅರ್ಧ ಅಲ್ಲೇ ಸೋತಂಗೆ ಆಗ್ಬಿಡುತ್ತೆ. ಹಾಗಾಗಿ ಯಾರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮೈಂಡಲ್ಲಿ ಏನು ನಾನು ರನ್ನಿಂಗ್ ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸ್ನ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಇದು ಕಾಂಪಿಟೇಷನ್ ಅಥವಾ ಒಂದು ನಾನು ಫಿಸಿಕಲ್ ಟೆಸ್ಟ್ಗೆ ಬಂದಿದ್ದೀನಿ, ಜಾಬ್ ಗಿಟ್ಟಿಸ್ಕೊಳಕ್ ಬಂದಿದ್ದೀನಿ ಅಂತೆಲ್ಲ ಅನ್ಕೋಬೇಡಿ. ಜಸ್ಟ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಮೈಂಡಲ್ಲಿ ಅದೇ ಇಟ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸಲ್ಲಿ ನಾನು ಓಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಅವಾಗ ನಿಮಗೆ ಒಂದು ವಿಲ್ ಪವರ್ ಇರುತ್ತೆ. ನೀವು ಲಾಸ್ಟಲ್ಲಿ ಎಷ್ಟೇ ಸುಸ್ತಾದ್ರೂ, ನಿಮಗೆ ಸುಸ್ತಾದಾಗ್ಲೂ ಅಷ್ಟೇ ಬಿಟ್ಬಿಡ್ಬಾರ್ದು. ಕೆಲವು ಹುಡುಗರು ಬಿಟ್ಬಿಡ್ತಾರೆ, ಸುಸ್ತಾಗ್ತಿದೆ, ಆಗ್ತಾ ಇಲ್ಲ, ನಾನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಬಿಟ್ಬಿಡ್ತೀನಿ, ನೆಕ್ಸ್ಟ್ ಟ್ರೈ ಮಾಡೋಣ ಅಂತ. ಆವಾಗ ಆ ರೀತಿ ಒಂದು ಮೈಂಡಲ್ಲಿ ಬಂದರೆ ಅವಾಗ ನೀವು ನಿಮ್ಮ ಮನೆ ಸಿಚುವೇಶನ್ ನೆನೆಸ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮನ ನೆನಪಿಸ್ಕೊಳ್ಳಿ, ನಾನು ಜಾಬ್ನ ಪಡ್ಕೊಳ್ಳೇಬೇಕು. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಹೋಗಿದ್ದಾರೆ ಡ್ಯೂಟಿಗೆ, ಅವ್ರ ಥರ ನಾನು ಹೋಗ್ಬೇಕು, ನಾನು ಯೂನಿಫಾರ್ಮ್ ಹಾಕಬೇಕು, ನಾನು ಕಮಾಂಡೋ ಆಗಬೇಕು, ನಾನು ಒಂದು ಗನ್ ಹಿಡಿಬೇಕು, ದೇಶ ಸೇವೆ ಮಾಡಬೇಕು ಅಂತ ಒಂದು ಮೈಂಡಲ್ಲಿ ಬರೆಸ್ಕೊಳ್ಳಿ. ಆ ಟೈಮಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ರನ್ನಿಂಗು ಕಂಪ್ಲೀಟ್ ಮಾಡೇ ಮಾಡ್ತೀರಾ. ಮತ್ತು ನೀವು ರನ್ನಿಂಗು ಬಿಡೋ ಟೈಮಲ್ಲಿ ಚೆನ್ನಾಗಿ ವಾರ್ಮ್ ಅಪ್ನ ಮಾಡ್ಕೊಳ್ಳಿ. ಅವ್ರು ಆ ಕಡೆ ಈ ಕಡೆ ನಿಮಗೆ ಓಡಾಡೋದಕ್ಕೆ ಬಿಡದೇ ಇರ್ಬೋದು. ನಿಂತ ಜಾಗದಲ್ಲೇ ನೀವು ಬಾಡಿನ ಫುಲ್ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಮತ್ತೆ ಜಂಪಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ವಾರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವಾಗ ಚಳಿಗಾಲ ಇರೋದ್ರಿಂದ ಬಾಡಿ ಮಸಲ್ಸ್ ಬೇಗ ವಾರ್ಮ್ ಅಪ್ ಆಗೋದಿಲ್ಲ. ಮತ್ತೆ ರನ್ನಿಂಗ್ ಬಿಟ್ಟ ತಕ್ಷಣ ನೀವು ಸ್ಟಾರ್ಟಿಂಗ್ 100-200 ಮೀಟರ್ವರೆಗೂ ಸ್ಪೀಡಾಗಿ ಓಡ್ಬಿಡ್ತೀರಾ. ಅವಾಗ ಒಂದೇ ಸಲ ಸುಸ್ತಾದಂಗೆ ಆಗ್ಬಿಡುತ್ತೆ. ಆಮೇಲೆ ನಿಮಗೆ ರನ್ನಿಂಗ್ ಕಂಪ್ಲೀಟ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ವಾರ್ಮ್ ಅಪ್ನ ಮಾಡ್ಕೊಳ್ಳಿ. ಮತ್ತೆ ಮೂವ್ದು ಒಂದು ಟ್ಯೂಬ್ ಬರುತ್ತೆ ಮೆಡಿಕಲ್ ಸ್ಟೋರ್ ಅಲ್ಲಿ, ಮೂವ್, ಓಲಿನಿ ಜೆಲ್ ಮತ್ತು ಸ್ಪ್ರೇ ಅಂತೆಲ್ಲ ಬರುತ್ತೆ. ಅದು ಚಿಕ್ಕ ಚಿಕ್ಕ ಟ್ಯೂಬ್ನ ತಗೊಂಡೋಗಿ ನಿಮ್ನ ಲೈನ್ ಅಪ್ ಮಾಡಿ ನಿಲ್ಸಿರ್ತಾರಲ್ಲ ರನ್ನಿಂಗ್ ಟ್ರ್ಯಾಕ್ ಅಲ್ಲಿ, ಅವಾಗ ಹಚ್ಕೊಳ್ಳಿ ಫುಲ್ಲು. ಕೈಗೆ, ಕಾಲ್ಗೆ, ಮತ್ತೆ ಏನು ನಮ್ದು ಬ್ಯಾಕ್ ಇದೆ, ಇಲ್ಲಿ ಬೆನ್ನು ಅಂತ ಹೇಳ್ತೀವಿ, ಅಲ್ಲಿಗೆಲ್ಲ ಹಚ್ಕೊಳ್ಳೋದ್ರಿಂದ ನಿಮ್ಗೆ ಅದು ತುಂಬಾ ಸಪೋರ್ಟ್ ಮಾಡುತ್ತೆ ರನ್ನಿಂಗ್ ಮಾಡೋದಕ್ಕೆ. ಬಾಡಿನ ಹೀಟ್ ಅಪ್ ಆಗಿಡುತ್ತೆ, ಮತ್ತೆ ಮಸಲ್ಸ್ ಕ್ರ್ಯಾಂಪ್ ಆಗೋದಿಲ್ಲ, ಚೆನ್ನಾಗಿ ನೀವು ರನ್ನಿಂಗ್ ಮಾಡ್ಬೋದು. ಮತ್ತೆ ಎಲೆಕ್ಟ್ರಾಲ್ ಪ್ಯಾಕೆಟ್ ಮೆಡಿಕಲ್ ಅಲ್ಲಿ ಸಿಗುತ್ತೆ, ಎಲೆಕ್ಟ್ರಾಲ್ನ ತಗೊಂಡೋಗಿ ಯಾರ್ಯಾರು ಲಾಂಗ್ ಹೋಗ್ತಾ ಇದ್ದೀರಾ, ಮತ್ತೆ ನೀವು ಉತ್ತರ ಕನ್ನಡದಿಂದ ಬೆಂಗಳೂರಿಗೆ ಬಂದ್ರು ಅವ್ರಿಗೂ ಕೂಡ ಲಾಂಗ್ ಆಗುತ್ತೆ, 8 ರಿಂದ 10 ಅವರ್ ಜರ್ನಿ ಆಗುತ್ತೆ. ಬಸ್ಸಲ್ಲಿ ಬರ್ತೀರಾ, ಕೆಲವರು ಟ್ರೈನಲ್ಲಿ ಬರ್ತೀರಾ. ಸೊ ನೀವು ಬಾಡಿನ ಹೈಡ್ರೇಷನ್ ಆಗಿ ಇಟ್ಕೊಳ್ಳೋದಕ್ಕೆ ಎಲೆಕ್ಟ್ರಾಲ್ ಪ್ಯಾಕೆಟ್ನ ಯೂಸ್ ಮಾಡಿ. 1-2 ಲೀಟರ್ ನೀರಿಗೆ ಅದನ್ನ ಬೆರೆಸ್ಕೊಂಡು ಜರ್ನಿ ಮಾಡುವಾಗ ಕುಡ್ಕೊಂಡು ಬನ್ನಿ. ನಿಮ್ಮ ಮಸಲ್ಸ್ ಟೈಟ್ ಆಗಲ್ಲ, ಮಸಲ್ಸ್ ಫ್ರೀ ಆಗಿರುತ್ತೆ, ರನ್ನಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತೆ ನೈಟ್ ಬಂದು ನಿಮ್ಗೆ ನಿದ್ರೆ ಆಗಿರಲ್ಲ, ನಿದ್ರೆನೂ ಇರಲ್ಲ, ಈ ಕಡೆ ರೆಸ್ಟು ಇರಲ್ಲ, ಮತ್ತೆ ಬಾಡಿಯಲ್ಲಿ ಒಂದು ವಾಟರ್ ಲೆವೆಲ್ ಕಡಿಮೆ ಇರುತ್ತೆ. ನಿಮ್ಗೆ ರನ್ನಿಂಗ್ ಅಲ್ಲಿ ಇದೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಎಲೆಕ್ಟ್ರಾಲ್ ಯೂಸ್ ಮಾಡಿ. ಮತ್ತೆ ರನ್ನಿಂಗ್ ಸ್ಟಾರ್ಟಿಂಗ್ ಬಿಟ್ಟಾಗ ತುಂಬಾ ಸ್ಪೀಡ್ ಆಗಿ ಓಡೋದೆಲ್ಲ ಮಾಡಬೇಡಿ. ಯಾಕೆಂದ್ರೆ 5 ಕಿಲೋಮೀಟರ್ 24 ನಿಮಿಷ ಇದೆ, ತುಂಬಾನೇ ಟೈಮ್ ಸಿಗುತ್ತೆ ನಿಮ್ಗೆ. ಹಾಗಾಗಿ ಲೆವೆಲ್ ಸ್ಟೆಪ್ ಬೈ ಸ್ಟೆಪ್ ರನ್ನಿಂಗ್ ನ
ಸ್ಪೀಡ್ ಮಾಡ್ತಾ ಹೋಗಿ ಒಂದು ಅರ್ಧ ಕಿಲೋಮೀಟರ್ ಅಂದ್ರೆ 2 ರೌಂಡು, 1 ರೌಂಡ್ 2 ರೌಂಡ್ ಎಲ್ಲ ನಿಧಾನಕ್ಕೆ ಓಡಿ ಒಂದು ಬಾಡಿ ವಾರ್ಮ್ ಅಪ್ ಆಗೋವರೆಗೆ ಹೋಗ್ತಾ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಸ್ಪೀಡ್ ಮಾಡ್ತಾ ಹೋಗಿ. ಮತ್ತೆ ಯಾರು ಮುಂದೆ ಓಡ್ತಾ ಇದಾರೆ ಅವ್ರ ಸ್ಟೆಪ್ ನ ಹಿಡ್ಕೊಂಡು ಹೋಗೋದ್ರಿಂದ ನಿಮ್ಗೆ ಸುಸ್ತಾಗೋದು ಕಡಿಮೆ ಆಗುತ್ತೆ. ಅವ್ರ ಸ್ಟೆಪ್ ಮೇಲೆ ಫೋಕಸ್ ಮಾಡಿದ್ರೆ ಸುಸ್ತಾಗಲ್ಲ. ಮತ್ತೆ ಅವ್ರದ್ದು ಟೈಮಿಂಗ್ ಏನ್ ಬರ್ತಾ ಇದೆ ಅದೇ ಬರುತ್ತೆ. ಮತ್ತೆ ಅವ್ರಿಗಿಂತ ನಿಮ್ದು ಸ್ಪೀಡ್ ಆಗಿದ್ದೀನಿ ನಾನು ಅಂತ ಅನ್ಸಿದ್ರೆ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗಿ, ಏನು ತೊಂದರೆ ಇಲ್ಲ. ಮತ್ತೆ ಟ್ರ್ಯಾಕ್ ಅಲ್ಲಿ ಓಡೋರು, ಬೆಂಗಳೂರಲ್ಲಿ ಓಡ್ತಾ ಇರೋರು, ಟ್ರ್ಯಾಕ್ ಏನ್ ಟ್ರ್ಯಾಕ್ ಇದೆ ಅದು ಮೊದಲನೇ ಲೈನ್ ಅಲ್ಲೇ ಓಡಿ. ಯಾಕಂದ್ರೆ ನೀವು ಎಷ್ಟು 2ನೇ ಲೈನ್ 3ನೇ ಲೈನ್ ಅಥವಾ ಬಳಸ್ಕೊಂಡು ಓಡ್ತೀರಾ ಅಷ್ಟು ನಿಮ್ಗೆ ಟೈಮ್ ಜಾಸ್ತಿ ಇಡುತ್ತೆ. ಯಾಕಂದ್ರೆ ಅದು 4 ಕಾರ್ನರ್ ಇರುತ್ತೆ ಟ್ರ್ಯಾಕ್ ಅಲ್ಲಿ. 4 ಕಾರ್ನರ್ ನೀವು ಹಿಂಗೆ ರೌಂಡ್ ಹಾಕ್ಬೇಕಾದ್ರೆ ನೀವು ಎಷ್ಟು ಹೊರಗಡೆ ಹೋಗ್ತೀರಾ ಅಷ್ಟು ನಿಮ್ಗೆ ಸ್ಟೆಪ್ಗಳು ಜಾಸ್ತಿ ಆಗುತ್ತೆ. ಸ್ಟೆಪ್ ಜಾಸ್ತಿ ಹಾಕ್ಬೇಕಾದ್ರೆ ನೀವು ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಏನು ಮೊದಲನೇ ಲೈನ್ ಇದೆ ಆ ಲೈನ್ಗೆ ಅಂಟ್ಕೊಂಡು ಓಡೋದ್ರಿಂದ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಆರಾಮಾಗಿ ನಿಮ್ಗೆ 25 ರಿಂದ 30 ಸೆಕೆಂಡ್ ಕಡಿಮೆ ಮಾಡಬಹುದು ಆ ರೀತಿ ಮಾಡೋದ್ರಿಂದ. ಮತ್ತೆ ನೀವು ಯಾರ್ಯಾರು ಕೊಯಮತ್ತೂರ್ಗೆ ಹೋಗ್ತಾ ಇದ್ದೀರಾ, ಅಲ್ಲಿ ರೋಡ್ ರನ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ರೋಡ್ ಅಲ್ಲಿ ಅಂದ್ರೆ ಅದು ಕೂಡ ಒಂದು ಕ್ಯಾಂಪಸ್ ಒಳಗಡೆನೆ ಒಂದು ರೌಂಡ್ ತರ ಮಾಡಿಸ್ತಾ ಇದಾರಂತೆ. ಆ ರೌಂಡ್ ಅಂದ್ರೆ ಅದು 1 ರೌಂಡ್ಗೆ 1.25 ಅಂದ್ರೆ 1.75 1.25 ಕಿಲೋಮೀಟರ್ ಆಗ್ತಾ ಇದೆ ಅಂತೆ. 3 ರೌಂಡ್ಗೆ ಅದು 5 ಕಿಲೋಮೀಟರ್ ಕಂಪ್ಲೀಟ್ ಆಗ್ತಾ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅದು. ಹಾಗಾಗಿ ಟ್ರ್ಯಾಕ್ ಇವೆಂಟ್ಗಿಂತ ಏನು ರೋಡ್ ಅಲ್ಲಿ ರನ್ನಿಂಗ್ ಮಾಡಿಸ್ತಾರೆ ಅದರಲ್ಲಿ ಟೈಮಿಂಗ್ ನಮ್ಗೆ ಸೇವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಲ್ಲಿ 24 ನಿಮಿಷಕ್ಕೆ ನೀವು 5 ಕಿಲೋಮೀಟರ್ನ ಕಂಪ್ಲೀಟ್ ಮಾಡ್ತಾ ಇದ್ರೆ, ಅದೇ ನೀವು ರೋಡಲ್ಲಿ ಓಡಿದ್ರೆ ಏನ್ ಕೊಯಮತ್ತೂರಲ್ಲಿ ಆರಾಮಾಗಿ ನೀವು 1 ನಿಮಿಷ ಅಂದ್ರೆ 40 ಸೆಕೆಂಡ್ ಇಂದ 1 ನಿಮಿಷದವರೆಗೂ ನೀವು ಟೈಮ್ನ ಕಡಿಮೆ ಮಾಡ್ಬೋದು. ಯಾವಾಗ್ಲೂ ಟ್ರ್ಯಾಕ್ಗಿಂತ ರೋಡಲ್ಲಿ ಟೈಮ್ ಚೆನ್ನಾಗಿ ಬರುತ್ತೆ, ಕಡಿಮೆ ಟೈಮಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು. ಹಾಗಾಗಿ ಕೊಯಮತ್ತೂರು ಹೋಗ್ತಿರೋರಿಗೆ ಇದೊಂದು ಪ್ಲಸ್ ಪಾಯಿಂಟ್. ರನ್ನಿಂಗ್ ಮಾಡ್ತಿರೋರು ರೋಡಲ್ಲಿ ನಿಮ್ಗೆ ಆರಾಮಾಗಿ ಯಾವ್ದು ಕ್ರೌಡ್ ಇರಲ್ಲ. ರೋಡಲ್ಲಿ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಕ್ರೌಡ್ ನೀವು ಕ್ರಾಸ್ ಮಾಡ್ಬಿಟ್ರೆ ಆಮೇಲೆ ಯಾರು ನಿಮ್ಗೆ ಸಿಗೋದಿಲ್ಲ. ನಿಮ್ಮ ಸ್ಪೀಡಲ್ಲಿ ನೀವು ಓಡ್ತಾ ಇರ್ಬೋದು. ಆರಾಮಾಗಿ ನೀವು ರೋಡಲ್ಲಿ ಇನ್ನೂ ಚೆನ್ನಾಗಿ ಟೈಮಿಂಗ್ ಬರುತ್ತೆ. ಹಾಗಾಗಿ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ಮೇನ್ ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಮಾಡಿದ್ರೆ ರೋಡ್ ಆಯ್ತು ಅಥವಾ ಟ್ರ್ಯಾಕ್ ಆಯ್ತು ಎರಡರಲ್ಲೂ ಚೆನ್ನಾಗಿ ನೀವು ಮಾಡ್ಬೋದು. ಹಾಗಾಗಿ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಯಾರೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀರಾ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದೀರಾ ಅದೇ ಟೈಮಿಂಗ್ ಇಲ್ಲಿ ಬರುತ್ತೆ. ಆದ್ರೆ ಪ್ರಾಕ್ಟೀಸ್ಗಿಂತ ಸ್ವಲ್ಪ ಟೈಮಿಂಗ್ ಇಲ್ಲಿ ಕಡಿಮೆನೆ ಬರುತ್ತೆ. ನೀವು 23 ಓಡ್ತಾ ಇದ್ರೆ ಇಲ್ಲಿ 10 ಸೆಕೆಂಡ್ 15 ಸೆಕೆಂಡ್ ಕಡಿಮೆನೆ ಬರುತ್ತೆ. ಯಾವತ್ತು ಸ್ಪೋರ್ಟ್ಸ್ ಕಾಂಪಿಟೇಷನ್ಗಳಲ್ಲಿ ನೀವು ಪ್ರಾಕ್ಟೀಸ್ಗಿಂತ ಚೆನ್ನಾಗಿ ಟೈಮಿಂಗ್ ಬರುತ್ತೆ. ಹಾಗಾಗಿ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಬ್ರೀದಿಂಗ್ ಒಂದು ಪಾಯಿಂಟ್ ನಾನು ಹೇಳದೆ ಮರ್ತ್ಬಿಟ್ಟಿದ್ದೆ. ಮತ್ತೆ ಬ್ರೀದಿಂಗ್ ಒಂದು ಪಾಯಿಂಟ್ ಇದೆ. ಮತ್ತೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಬಾಯಿನ ಮುಚ್ಕೊಂಡು ಓಡಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಆದ್ರೆ ಬಾಯಿನ ಓಪನ್ ಮಾಡಿ. ಮತ್ತೆ ನಿಮ್ಗೆ ಆಕ್ಸಿಜನ್ ಲೆವೆಲ್ ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬಾಡಿ ಒಳಗಡೆ ಹೋಗುತ್ತೆ ಮತ್ತೆ ಹೊರಗಡೆ ಬರುತ್ತೆ, ಅಷ್ಟೇ ನಿಮ್ಗೆ ಸುಸ್ತಾಗೋದು ಕಡಿಮೆ ಆಗುತ್ತೆ. ಕೆಲವರು ಅನ್ಕೊಂಡಿರ್ತೀರಾ ಬಾಯಿ ಮುಚ್ಕೊಂಡು ಓಡಬೇಕು, ಬಾಯಿ ಬಿಟ್ಕೊಂಡು ಓಡಿದ್ರೆ ಸುಸ್ತಾಗ್ಬಿಡ್ತೀವಿ ಅಂತ. ಅದು ತಪ್ಪು. ನಮ್ಗೆ ಎಷ್ಟು ಲಂಗ್ಸ್ಗೆ ಎಷ್ಟು ಜಾಸ್ತಿ ಆಕ್ಸಿಜನ್ ಸಿಗುತ್ತೆ ಅಷ್ಟು ನಮ್ಮ ಏನು ಎದೆಯ ಗೂಡು ಅಂತೀವಿ ಇದರಲ್ಲಿ ಒಂಥರ ಬ್ಲಾಕೇಜ್ ಆಗ್ಬಿಡುತ್ತೆ. ರನ್ನಿಂಗ್ ಮಾಡುವಾಗ ಸುಸ್ತಾಗ್ಬಿಡುತ್ತೆ. ಆ ಬ್ಲಾಕೇಜ್ ಕಡಿಮೆ ಆಗುತ್ತೆ. ಅದರಿಂದ ಮೂಗು ಮತ್ತೆ ಬಾಯಿ ಎರಡನ್ನೂ ಓಪನ್ ಮಾಡ್ಕೊಂಡು, ಮೂಗು ಓಪನ್ ಇದ್ದೇ ಇರುತ್ತೆ, ಬಾಯಿನೂ ಕೂಡ ಓಪನ್ ಮಾಡ್ಕೊಂಡು ಓಡೋದ್ರಿಂದ ನಿಮ್ಗೆ ಏನು ಇಲ್ಲಿ ಚೆಸ್ಟ್ ಅಲ್ಲಿ ಬ್ಲಾಕೇಜ್ ಆಗುತ್ತೆ, ಒಂಥರ ಸುಸ್ತಾಗುತ್ತೆ, ಅದು ಕಡಿಮೆ ಆಗುತ್ತೆ. ನೀವು ಆರಾಮಾಗಿ ಚೆನ್ನಾಗಿ ರನ್ನಿಂಗ್ ನ ಓಡಬಹುದು. ನಿಮ್ಗೆ ಸುಸ್ತಾಗೋದು ಕಡಿಮೆ ಆಗುತ್ತೆ. ಮತ್ತೆ 2 ಕೈನ ಚೆನ್ನಾಗಿ ಸ್ವಿಂಗ್ ಮಾಡಿ. ಈ ರೀತಿ ನೀವೆಷ್ಟು ಸ್ವಿಂಗ್ ಮಾಡ್ತೀರಾ ಅಷ್ಟು ನಿಮ್ಮ ಬಾಡಿ ಮುಂದೆ ಓಡೋದಕ್ಕೆ ಟ್ರೈ ಮಾಡುತ್ತೆ. ಮತ್ತೆ ಸ್ಟೆಪ್ಸ್ ಕೂಡ ಓಪನ್ ಆಗುತ್ತೆ. ಹಾಗಾಗಿ ಕೈನ ಅಲ್ಲಲ್ಲೇ ಹಿಂಗ್ ಮಾಡಬೇಡಿ, ಫುಲ್ಲು ಹಿಂದೆ ಮುಂದೆ ಸ್ವಿಂಗ್ ಮಾಡಿ. ಇದನ್ನೆಲ್ಲ ನೀವು ಕಾಂಪಿಟೇಷನ್ ಅಲ್ಲಿ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಯಾರ್ಯಾರು ಲಾಸ್ಟ್ ಫಿನಿಶಿಂಗ್ ಅಲ್ಲಿ ಸುಸ್ತಾಗ್ತಾ ಇದ್ದೀರಾ ಅವ್ರು ನಾನು ಅವಾಗ್ಲೇ ಹೇಳ್ದಂಗೆ ನಿಮ್ಮ ಮನೆ ಕಷ್ಟಗಳು, ನಿಮ್ಮ ಅಪ್ಪ ಅಮ್ಮ ಮತ್ತೆ ನಿಮ್ಮ ಡ್ರೀಮ್ ಏನಿದೆ ಅದನ್ನೆಲ್ಲ ನೆನೆಸ್ಕೊಂಡು ಒಂದು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ನಾನು ಮಾಡ್ಲೇಬೇಕು ಅಂದ್ಬಿಟ್ಟು ನೀವು ಒಂದು ವಿಲ್ ಪವರ್ ನ ಮಾಡ್ಕೊಂಡು ಓಡಿದ್ರೆ ಆರಾಮಾಗಿ ಕಂಪ್ಲೀಟ್ ಮಾಡ್ತೀರಾ. ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಬೇರೆ ಎಲ್ಲ ಏನ್ ಡಾಕ್ಯುಮೆಂಟ್ಸ್ ತಗೊಂಡೋಗೋ ಅವಶ್ಯಕತೆ ಇಲ್ಲ. ರೀಸೆಂಟ್ ಆಗಿ ತೆಗ್ಸಿರೋದು ಒಂದು 5-6 ಫೋಟೋಗಳು ತಗೊಂಡೋಗಿ, ಮತ್ತೆ 10th ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ. ಯಾಕೆಂದ್ರೆ ನಿಮ್ದು ಡೇಟ್ ಆಫ್ ಬರ್ತ್ ಎಲ್ಲ ಚೆಕ್ ಮಾಡ್ತಾರೆ. ಹಾಗಾಗಿ ಸೇಫ್ಟಿಗೆ 10th ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು. ಮತ್ತೆ ಆಧಾರ್ ಕಾರ್ಡ್ ತಗೊಂಡೋಗಿ, ನಿಮ್ಮ ಒಂದು ಐಡೆಂಟಿಫಿಕೇಶನ್ ಪ್ರೂಫ್ಗೆ ನೀವೇ ಅಂದ್ಬಿಟ್ಟು ಆಧಾರ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರು ಒಂದು ಗೌರ್ಮೆಂಟ್ ವೋಟರ್ ಐಡಿ, ಯಾವ್ದಾದ್ರು ಗೌರ್ಮೆಂಟ್ ಐಡಿ ತಗೊಂಡೋದ್ರೆ ಸಾಕು. ಮಾರ್ಕ್ಸ್ ಕಾರ್ಡು, ಫೋಟೋ, ಐಡಿ ತಗೊಂಡೋಗಿ. ಮತ್ತೆ ಕ್ಯಾಟಗರಿ ಸರ್ಟಿಫಿಕೇಟ್ ಇದೆಲ್ಲ ಬೇಕಾ ಸರ್ ಅಂತ ಕೆಲವರು ಕೇಳ್ತಾ ಇರ್ತಾರೆ. ಏನು SC ST OBC ಅವರೆಲ್ಲ ಇದ್ರೆ EWS ಅವರೆಲ್ಲ ತಗೊಂಡೋಗಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೂ ನೀವು ಹೆಂಗಿದ್ರು ಹೋಗ್ತೀರಾ, ಬೇರೆ ಡಾಕ್ಯುಮೆಂಟ್ಸ್ ತಗೊಂಡೋಗ್ತೀರಾ, ಅದನ್ನು ಜೊತೆಲೆ ಇಟ್ಕೊಂಡು ತಗೊಂಡೋಗಿರಿ, ಏನು ತೊಂದರೆ ಆಗಲ್ಲ ತಗೊಂಡೋಗೋದ್ರಿಂದ. ಅಷ್ಟೇ. ಅದು ಬಿಟ್ರೆ ಬೇರೆ ಯಾವ್ದು ಡಾಕ್ಯುಮೆಂಟ್ಸ್ ಇವಾಗ ಕೇಳೋದಿಲ್ಲ. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇವಾಗ ಆಗೋದಿಲ್ಲ. ಮತ್ತೆ ಬೇರೆ ಟ್ರೇಡ್ ಟೆಸ್ಟ್ ಏನು ಇವಾಗ ಮಾಡೋದಿಲ್ಲ. ಜಸ್ಟ್ ನಿಮ್ಗೆ ಬೆಳಿಗ್ಗೆ 6 ಗಂಟೆಗೆ ಒಂದು ರಿಪೋರ್ಟಿಂಗ್ ನ ಮಾಡಿಸ್ತಾರೆ, 6 ಗಂಟೆ, ಮತ್ತೆ ಸಂಜೆ 6 ಗಂಟೆವರೆಗೆ ಎಲ್ಲ ಕಂಪ್ಲೀಟ್ ಆಗಿ ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ. ಕೆಲವ್ರದ್ದು ಬೇಗ ಆದ್ರೆ ಬೇಗನೆ ಅವ್ರನ್ನ ಎಲ್ಲ ಕ್ಲಿಯರೆನ್ಸ್ ಮಾಡಿ ವಾಪಸ್ ಕಳಿಸ್ತಾರೆ. ಸೊ ಟ್ರೇಡ್ ಟೆಸ್ಟ್ ಮತ್ತೆ ರಿಟರ್ನ್ ಟೆಸ್ಟ್ ಎಲ್ಲ ಆದ್ಮೇಲೆ ಮುಂದೆ ಟ್ರೇಡ್ ಟೆಸ್ಟ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇರುತ್ತೆ. ಇವಾಗ ಜಸ್ಟ್ ಫಿಸಿಕಲ್ ಮಾತ್ರ ಇರುತ್ತೆ. ಮತ್ತೆ ತಮಿಳ್ನಾಡಿಗೆ ಕೆಲವರಿಗೆ ಕಷ್ಟ ಆಗ್ತಾ ಇದೆ ಹೋಗೋದಿಕ್ಕೆ.
ಮತ್ತೆ ಅಲ್ಲಿ ಮತ್ತೆ ತಮಿಳ್ ಬರೋದಿಲ್ಲ, ಮೇನ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ಮತ್ತೆ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ಮು, ಟ್ರೈನಲ್ಲಿ ಹೋಗ್ಬೇಕು ಬೇರೆ ಸ್ಟೇಟು, ಮತ್ತೆ ಅಲ್ಲಿ ಕ್ಯಾಂಪ್ ಎಲ್ಲಿದೆ ಅಡ್ರೆಸ್ ಗೊತ್ತಾಗಲ್ಲ ಅಂತ ಸುಮಾರು ಜನ ಕಮೆಂಟ್ ಎಲ್ಲ ಮಾಡ್ತಾ ಇದ್ರು. ಹೆಂಗ್ ಹೋಗ್ಬೇಕು ಸರ್ ನಾವು, ಈ ಡಿಸ್ಟಿಕ್ ಇಂದ ನಾನು ಕೊಯಮತ್ತೂರ್ಗೆ ಹೆಂಗ್ ಹೋಗ್ಬೇಕು, ಕೊಯಮತ್ತೂರಿಂದ ಮತ್ತೆ ಅಲ್ಲಿ ಅವರು ಸಬ್ ಅಡ್ರೆಸ್ ಗಳನ್ನೆಲ್ಲ ಕೊಟ್ಟಿದ್ದಾರೆ, ಕ್ಯಾಂಪ್ ಅಡ್ರೆಸ್, ಯಾವ ಡಿಸ್ಟಿಕ್ ಹೋಗ್ಬೇಕು, ಯಾವ ತಾಲೂಕಿಗೆ ಹೋಗ್ಬೇಕು ಅಂತೆಲ್ಲ ಕೇಳ್ತಾ ಇದ್ರು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಯಮತ್ತೂರ್ಗೆ ಹೆಂಗ್ ಹೋಗೋದು ಅನ್ನೋದು ಕೂಡ ಒಂದು ಡೀಟೇಲ್ ನ ನಿಮ್ಗೆ ಹೇಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ಯಾರ್ಯಾರಿಗೆ PET PhD ನಡೀತಾ ಇದೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಯಲಹಂಕ ಎಲ್ಲಿದೆ ಅಂತ ಗೊತ್ತು, ಬೆಂಗಳೂರಲ್ಲಿ ಹೋಗಿ ಇಳಿತೀರಾ ಯಲಹಂಕ ಹೋಗ್ಬಿಡ್ತೀರಾ. ಆದ್ರೆ ಕೊಯಮತ್ತೂರಲ್ಲಿ ತುಂಬಾ ಕ್ಯಾಂಡಿಡೇಟ್ ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ನನ್ನ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಡ್ಮಿಟ್ ಕಾರ್ಡ್ ನ ಕಳಿಸ್ಬಿಟ್ಟು ಸರ್ ಈ ಅಡ್ರೆಸ್ಗೆ ಹೆಂಗ್ ಹೋಗೋದು ಅಂತ ಸುಮಾರು ಜನ ಕೇಳ್ತಾ ಇದ್ರು, ಅವ್ರಿಗೆ ಹೇಳಿದೀನಿ. ಮತ್ತೆ ಇನ್ನು ಯಾರ್ಯಾರು ಹೋಗೋರು ಇದ್ದೀರಾ ಅವ್ರಿಗೂ ಯೂಸ್ ಆಗ್ಲಿ ಅಂತ ಈ ವಿಡಿಯೋದಲ್ಲಿ ಅದನ್ನು ಕೂಡ ಒಂದು ಮೆನ್ಷನ್ ಮಾಡ್ತಾ ಇದ್ದೀನಿ. ಹೆಂಗ್ ಹೋಗ್ಬೇಕು ಅಂದ್ಬಿಟ್ಟು, ಇದು ಕೊಯಮತ್ತೂರು ಮೈಸೂರಿಗೆ ನಿಯರ್ ಆಗುತ್ತೆ. ಮೈಸೂರಿಂದ ಕೊಯಮತ್ತೂರಿಗೆ 202 ಕಿಲೋಮೀಟರ್ ಆಗುತ್ತೆ, ಅಂದ್ರೆ 3-4 ಅವರ್ ಜರ್ನಿ ಆಗುತ್ತೆ. BSF ಕ್ಯಾಂಪ್ ಅಡ್ರೆಸ್ ಬಂದ್ಬಿಟ್ಟು ಬಟಾಲಿಯನ್ ಹೆಡ್ ಕ್ವಾರ್ಟರ್ 136 ಬಟಾಲಿಯನ್ BSF ಕಿಟ್ಟಿಪಾಳ್ಯಂ, ಪೋಸ್ಟ್ ಬಂದ್ಬಿಟ್ಟು ಕರುಮತಪಟ್ಟಿ, ಕೊಯಮತ್ತೂರು ಡಿಸ್ಟಿಕ್, ತಮಿಳ್ನಾಡು ಅಂತ ಇದೆ. ಇಲ್ಲಿಗೆ ಹೆಂಗ್ ಹೋಗೋದು ಅಂತ ಸುಮಾರು ಕ್ಯಾಂಡಿಡೇಟ್ ಗಳಿಗೆ ಅರ್ಥ ಆಗ್ತಾ ಇಲ್ಲ. ಕೆಲವರು ಕಾಲೆಲ್ಲ ಮಾಡಿ ಕೇಳ್ತಾ ಇದ್ರೆ, ಎಲ್ಲರೂ ಯಾರ್ಯಾರು ನನ್ಗೆ ಕೇಳಿದಿರಾ ಪರ್ಸನಲ್ ಆಗಿ ಅವ್ರಿಗೆಲ್ಲ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಒಂದು ಡೀಟೇಲ್ ನ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಈಗ ನೀವು ಕರ್ನಾಟಕದಿಂದ ಕೊಯಮತ್ತೂರ್ಗೆ ಹೋಗ್ಬೇಕು, ಅದು ವಯಾ ಮೈಸೂರಿಂದಾನೇ ಹೋಗ್ಬೇಕು ಕೊಯಮತ್ತೂರ್ಗೆ. ಮೈಸೂರಿಗೆ ನಿಯರ್ ಆಗಿದೆ, ಬೆಂಗಳೂರು ಟಚ್ ಆಗೋದಿಲ್ಲ. ನೀವು ಈ ಕಡೆ ಗುಲ್ಬರ್ಗ, ಬಿಜಾಪುರ, ಬೆಳಗಾಮು, ಉತ್ತರ ಕನ್ನಡ ಎಲ್ಲೇ ಇದ್ರೂ ಕೂಡ ನೀವು ವಯಾ ಮೈಸೂರಿಂದಾನೇ, ನಿಯರ್ ಬೈ ಮೈಸೂರಿಂದಾನೇ ಹೋಗ್ಬೇಕಾಗುತ್ತೆ ಕೊಯಮತ್ತೂರಿಗೆ. ಕೊಯಮತ್ತೂರಿಗೆ ಹೋಗಿ ರೀಚ್ ಆಗ್ತೀರಾ ಅನ್ಕೊಳ್ಳಿ, ಕೊಯಮತ್ತೂರಿಂದ ನಿಮ್ಗೆ ಡೈರೆಕ್ಟ್ ಬಸ್ಗಳೆಲ್ಲ ಸಿಗುತ್ತೆ. ನೀವು ಕರುಮಾತಪಟ್ಟಿಗೆ ಹೋಗ್ಬೇಕು BSF ಕ್ಯಾಂಪ್ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಜಾಸ್ತಿ ದೂರ ಏನಿಲ್ಲ, 37 ಕಿಲೋಮೀಟರ್ ಅಷ್ಟೇ ಒಂದು BSF ಕ್ಯಾಂಪು. ಹಾಗಾಗಿ ನೀವು ಕೊಯಮತ್ತೂರು ರೀಚ್ ಆದ ತಕ್ಷಣ ನೆಕ್ಸ್ಟ್ ಡೈರೆಕ್ಟ್ ಬಸ್ ಹೋಗ್ಬೋದು. ಡೈರೆಕ್ಟ್ ಬಸ್ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಕಿಟ್ಟಂಪಾಳ್ಯಂಗೆ ಹೋಗ್ಬಿಟ್ಟು ನೀವು ಕಿಟ್ಟಂಪಾಳ್ಯಮಿಂದ ಕರುಮಾತಪಟ್ಟಿಗೆ ಹೋಗ್ಬೋದು. ಡೈರೆಕ್ಟ್ ಬಸ್ ಸಿಕ್ಕಿದ್ರೆ ನಿಮ್ಗೆ ಇನ್ನೂ ಟೈಮ್ ಸೇವ್ ಆಗುತ್ತೆ. 2 ಅವರ್ ಆಗೋದು ನಿಮ್ಗೆ 1 ಅವರ್ ಅಲ್ಲೇ ನೀವು ಒಂದು ಕ್ಯಾಂಪ್ ನ ರೀಚ್ ಆಗ್ಬಿಡ್ಬೋದು. ಹಾಗಾಗಿ ಏನು ತೊಂದರೆ ಇಲ್ಲ. ತಮಿಳ್ ಬರಲ್ಲ, ನನ್ಗೆ ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರು ಹೋಗ್ತಾ ಇದಾರೆ ಅಂದ್ಬಿಟ್ಟು ಒಂದು ಗ್ರೂಪ್ ನ ಮಾಡ್ಕೊಳ್ಳಿ. ನೀವು ಒಂದೇ ಸಲ ಜೊತೆಲಿ ಹೋಗೋದ್ರಿಂದ ನಿಮ್ಗೆ ಒಂಥರ ಸೆಕ್ಯೂರಿಟಿ ಸೇಫ್ಟಿನೂ ಇರುತ್ತೆ. ಹೆಣ್ಮಕ್ಳೆಲ್ಲ ಒಬ್ಬೊಬ್ಬರೇ ಹೋಗಕ್ ಹೋಗ್ಬೇಡಿ, ಪೇರೆಂಟ್ಸ್ ನ ಕರ್ಕೊಂಡೋಗಿ, ಬ್ರದರ್ ಆಯ್ತು ಫಾದರ್ ಆಯ್ತು ಯಾರನ್ನಾದ್ರೂ ಪೇರೆಂಟ್ಸ್ ನ ಕರ್ಕೊಂಡೋಗಿ ಒಬ್ಬೊಬ್ಬರೇ ಹೋಗಕ್ ಹೋಗ್ಬೇಡಿ. ಮತ್ತೆ ನಿನ್ನೆ ಮೊನ್ನೆದೆಲ್ಲ ವಿಡಿಯೋಗಳನ್ನ ನೋಡಿದೆ, ಬೆಂಗಳೂರಲ್ಲಿ ಒಂದು ಏನು ಫಿಸಿಕಲ್ ನಡೀತಾ ಇದೆ, 4:30, 5 o'clock, 3:30 PM ಅಂದ್ಬಿಟ್ಟೆಲ್ಲ ಸ್ಟೇಟಸ್ ನ ಹಾಕ್ತಾ ಇದಾರೆ ಕ್ಯಾಂಡಿಡೇಟ್ಗಳು. BSF ಕ್ಯಾಂಪ್ ಹೊರಗಡೆನೆಲ್ಲ ಮಲಗಿದ್ದಾರೆ, ನೋಡಿ ತುಂಬಾನೇ ಬೇಜಾರಾಯ್ತು. ಯಾಕೆಂದ್ರೆ ಎಲ್ಲ ಏನೋ ಒಂದು ಬಡ ಕುಟುಂಬದಿಂದ ಬಂದಿರೋಂತ ಮಕ್ಕಳು, ಮಿಡಲ್ ಕ್ಲಾಸ್ ಇಂದ ಬಂದಿರೋಂತ ಮಕ್ಕಳು, ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಸೊ ಯಾರಿಗೂ ರೂಮ್ ಮಾಡಿ ಸ್ಟೇ ಆಗಂತ ಒಂದು ಫೆಸಿಲಿಟಿಗಳು ಇರೋದಿಲ್ಲ. ಮತ್ತೆ ಎಲ್ಲರೂ ಏನಂದ್ರೆ ಒಂದಿನ ಮುಂಚೆ ಬಂದ್ರೆ ಅದಕ್ಕೂ ರೂಮ್ ಸ್ಟೇ ಆಗ್ಬೇಕು, ಮತ್ತೆ ಅದಕ್ಕೂ ತುಂಬಾ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಬೇಕಾಗುತ್ತೆ, ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತೆಲ್ಲ ಯೋಚನೆಗಳಿರುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ನೈಟ್ ಜರ್ನಿನ ಮಾಡಿ 3 o'clock 4 o'clock ಎಲ್ಲ ಕ್ಯಾಂಪ್ ಹತ್ರ ರೀಚ್ ಆಗ್ತಾರೆ. ಕೆಲವರು ಮಿಡ್ ನೈಟ್ ಎಲ್ಲ ರೀಚ್ ಆಗ್ತಾ ಇದ್ದಾರೆ, ಮಿಡ್ ನೈಟ್ ರೀಚ್ ಆಗಿ ಕ್ಯಾಂಪ್ ಹೊರಗಡೆನೆ ಮಲಗ್ಬಿಡ್ತಾ ಇದ್ದಾರೆ. ಆ ಫೋಟೋಗಳೆಲ್ಲ ನೋಡಿ ನನಗೆ ತುಂಬಾನೇ ಬೇಜಾರಾಯ್ತು. ಆದ್ರೆ ಏನು ಮಾಡಕ್ಕಾಗಲ್ಲ, ವಿಧಿ ಇಲ್ಲ. ಇದೆಲ್ಲ ಜಸ್ಟ್ ಒಂದು ಏನಂತಾರೆ ಟೆಂಪ್ರವರಿ, ಒಂದು ಟೈಮ್ ಅಂತ ಅಷ್ಟೇ. ಇದನ್ನೆಲ್ಲ ನೀವು ಕ್ರಾಸ್ ಮಾಡ್ಕೊಂಡು, ಇದನ್ನೆಲ್ಲ ನೀವು ಒಂದು ಕಷ್ಟ ಅಂತ ಫೀಲ್ ಮಾಡ್ಕೊಳ್ದೆ ಕ್ರಾಸ್ ಮಾಡ್ಕೊಂಡು ಹೋದ್ರೆ ಇದನ್ನೆಲ್ಲ ಮುಂದೆ ನಿಮ್ಗೆ ಒಳ್ಳೆ ದಿನಗಳು ಬರುತ್ತೆ. ಫ್ಯೂಚರ್ ಅಲ್ಲಿ ನೀವೆಷ್ಟು ಕಷ್ಟ ಪಡ್ತಿರೋ ಅಷ್ಟು ನಿಮ್ಗೆ ಸುಖ ಸಿಗುತ್ತೆ, ಒಳ್ಳೆ ಜೀವನ ಸಿಗುತ್ತೆ. ಒಂದು ಒಳ್ಳೆ ಲೈಫ್ ನ, ಒಂದು ಸ್ಟ್ಯಾಂಡರ್ಡ್ ಆಗಿರೋ ಲೈಫ್ ನ ಲೀಡ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ನಾನು ಕೂಡ ಪೂರ್ ಫ್ಯಾಮಿಲಿಯಿಂದ ಬಂದಿರೋನು, 19 ವರ್ಷ ಸರ್ವಿಸ್ ಆಗಿದೆ. ಇನ್ನ 1-2 ವರ್ಷದಲ್ಲಿ ರಿಟೈರ್ಮೆಂಟ್ ತಗೋಬೇಕು ಅಂತ ಇದ್ದೀನಿ. ಈಗ ಏನು ನನಗೆ ನೀಡ್ ಇತ್ತು ಎಲ್ಲಾದ್ರೂ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಫುಲ್ಫಿಲ್ ಆಗಿದೆ, ಮನೆ ಕಟ್ಟಿದ್ದೀನಿ ಮೈಸೂರಲ್ಲಿ. ಏನೇನು ನಂದು ಡ್ರೀಮ್ ಇತ್ತು, ಎಲ್ಲ ಡ್ರೀಮ್ನು ಪೂರಾ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಮನುಷ್ಯರು ನಾವು ಎಷ್ಟಿದ್ರು ಆಸೆ ಅನ್ನೋದು ಮುಗಿಯೋದಿಲ್ಲ. ಒಂದಿದ್ರೆ ಇನ್ನೊಂದ್ ಬೇಕು, ಇನ್ನೊಂದಿದ್ರೆ ಮತ್ತೊಂದ್ ಬೇಕು, ಮಗದೊಂದ್ ಬೇಕು ಅಂತ ಆಸೆಗಳು ಇದ್ದೇ ಇರುತ್ತೆ. ಹಾಗಾಗಿ ಮನುಷ್ಯನ್ಗೆ ಎಷ್ಟೇ ಕೋಟಿ ಕೊಟ್ರು ಏನೊಂದು ಆಸೆ ಇರುತ್ತೆ, ಅದನ್ನ ಪೂರೈಸಕ್ ಆಗೋದಿಲ್ಲ. ಹಾಗಾಗಿ ಒಂದು ಲೆವೆಲ್ ಅಲ್ಲಿ ಓಕೆ ಸೆಟ್ ಆಗಿದ್ದೀನಿ ಲೈಫಲ್ಲಿ, ಖುಷಿಯಾಗಿದ್ದೀನಿ, ಇದಕ್ಕಿಂತ ಇನ್ನೇನ್ ಬೇಕು. ಯಾರು ಬೇಜಾರ್ ಮಾಡ್ಕೋಬೇಡಿ, ಈ ತರ ಎಲ್ಲ ಕಷ್ಟ ಇದೆ ಅಂತ. ಸೊ ಎಲ್ಲಾ ರಿಕ್ರೂಟ್ಮೆಂಟ್ ಅಲ್ಲಿ ಇದೇ ತರ ಆಗುತ್ತೆ. ನಾನು ಹೇಳ್ತಾ ಇರ್ತೀನಿ, ಹೋಗಿ ಸ್ಟೇ ಆಗಿ, ಮತ್ತೆ ರೂಮ್ ಅಲ್ಲಿ ಸ್ಟೇ ಆಗಿ, ಮತ್ತೆ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲಿ ಸೆಂಟರ್ ಇದೆ ಅಲ್ಲಿಗೆ ಹೋಗಿ ಅಂತ. ಆದ್ರೆ ಅದು ಜಸ್ಟ್ ವಿಡಿಯೋದಲ್ಲಿ ಹೇಳೋದಕ್ಕೆ ಈಸಿ ಆಗುತ್ತೆ, ನನಗೂ ನಿಮ್ಮ ಸಿಚುವೇಶನ್ ಅರ್ಥ ಆಗುತ್ತೆ. ಆದಷ್ಟು ಟ್ರೈ ಮಾಡಿ ಸ್ಟೇ ಆಗಕ್ಕೆ. ಆಗ್ಲಿಲ್ಲ ಅಂದ್ರೆ ವಿಧಿ ಇಲ್ಲ, ಏನು ಮಾಡಕ್ಕಾಗಲ್ಲ.
ನೀವು ತುಂಬಾ ಸ್ಟ್ರಾಂಗ್ ಆಗಿರ್ಲೇಬೇಕು. ಮತ್ತೆ ನೀವು ರೆಸ್ಟ್ ಇಲ್ದೇನೆ ಕೂಡ ಫಿಸಿಕಲ್ನ ಅಟೆಂಡ್ ಮಾಡಬೇಕಾಗುತ್ತೆ. 5 ಕಿಲೋಮೀಟರ್ನ 24 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫೀಮೇಲ್ ಕ್ಯಾಂಡಿಡೇಟ್ಗಳು ಅಷ್ಟೇ 800 ಮೀಟರ್ನ ಫೀಮೇಲ್ ಕ್ಯಾಂಡಿಡೇಟ್ಗಳು ಅಷ್ಟೇ 1600 ಮೀಟರ್ನ 8.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದೆಲ್ಲ ಒಂದು ಚಾಲೆಂಜು. ಈ ಚಾಲೆಂಜ್ನ ಯಾರು ಅಕ್ಸೆಪ್ಟ್ ಮಾಡಿಕೊಂಡು ಎಲ್ಲದನ್ನು ಒಂದು ಕ್ರಾಸ್ ಮಾಡ್ಕೊಂಡು ಹೋಗ್ತಾರೋ ಅವರೇ ನಿಜವಾದ ಹೀರೋಗಳು ಅಂತಾನೆ ಹೇಳ್ಬೋದು. ಇದಿಷ್ಟು ಇವತ್ತಿನ BSFನ ಫಿಸಿಕಲ್ ಟೆಸ್ಟ್ಗೆ ಯಾರ್ಯಾರು ಹೋಗ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಸುಮಾರು ಜನ ಕಮೆಂಟ್ಗಳು ಮಾಡ್ತಾ ಇರ್ತೀರಾ, ಅದಕ್ಕೆಲ್ಲ ಯೂಟ್ಯೂಬಲ್ಲಿ ರಿಪ್ಲೈ ಮಾಡಕ್ ಆಗ್ತಾ ಇರಲ್ಲ. ಹಾಗಾಗಿ ನಿಮಗೆ ಜಾಸ್ತಿ ಎನ್ಕ್ವೈರಿ ಮಾಡ್ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನು ಕೂಡ ಫಾಲೋ ಮಾಡಿ. ಮನು ಯೋಧ ಅಂದ್ಬಿಟ್ಟೆ ಸೇಮ್ ನೇಮ್ ಇದರಲ್ಲಿ ಹೆಂಗಿದೆ ಅದೇನೆ, ಫೋಟೋನು ಕೂಡ ಪ್ರೊಫೈಲ್ ಪಿಕ್ಕು ಇದರಲ್ಲಿ ಏನಿದೆ ಅದೇ ಪಿಕ್ ಅದರಲ್ಲೂ ಇದೆ. ಸೊ ಏನೇ ಪ್ರಾಬ್ಲಮ್ ಇದ್ರು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ನಿಮ್ಗೆ ರಿಪ್ಲೈ ಮಾಡ್ತೀನಿ. ಕಾಲ್ ಕೂಡ ಮಾಡಬಹುದು. ಮತ್ತೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಇನ್ಫಾರ್ಮೇಶನ್ ತಲುಪಲಿ, ಎಲ್ಲರಿಗೂ ಯೂಸ್ ಆಗಲಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.